ಮಳವಳ್ಳಿ ತಾಲೂಕಿನ ನೆಲ್ಲಿಗೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಾದಕ ವಸ್ತುಗಳ ಬಳಕೆ ಹಾಗೂ ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ. ಮಳವಳ್ಳಿ ತಾಲೂಕಿನ ನೆಲ್ಲಿಗೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಾದಕ ವಸ್ತುಗಳ ಬಳಕೆ ಹಾಗೂ ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ಕಾರ್ಯಕ್ರಮಕ್ಕೆ ರಾಜ್ಯ ವಿಜ್ಞಾನ ಪ್ರಶಸ್ತಿ ಅಧ್ಯಾಪಕರಾದ ಆರ್.ಜಿ. ಮಾದೇವಸ್ವಾಮಿ ಚಾಲನೆ ನೀಡಿ ಮಾದಕ ವಸ್ತುಗಳ ಬಳಕೆ ಮತ್ತು ಕಳ್ಳ ಸಾಗಾಣಿಕೆ ಮತ್ತು ಅದರ ದುಷ್ಪರಿಣಾಮ ಕುರಿತು ಮಕ್ಕಳಿಗೆ ಜಾಗೃತಿ ಮೂಡಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಾದಕ ವ್ಯಸನಿಗಳಾಗುವುದಿಲ್ಲ ಎಂಬ ಜಾಗೃತಿಯ ಸಂದೇಶದ ಪ್ರಮಾಣ ವಚನವನ್ನು ಮಕ್ಕಳಿಗೆ ಬೋಧಿಸಿ ಪ್ರಮಾಣ ವಚನ ಹೇಳಿಕೊಟ್ಟರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು, ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು, ಸಹ ಶಿಕ್ಷಕರು, ಮಕ್ಕಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಕುರಿತು ರಾಜ್ಯ ವಿಜ್ಞಾನ ಪ್ರಶಸ್ತಿ ಪುರಸ್ಕೃತರಾದ ಆರ್.ಜಿ. ಮಾದೇವಸ್ವಾಮಿ ಮಾತನಾಡಿದರು. ವಿಶೇಷ ವರದಿ ಮಾಗನೂರು ಎಂ. ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಮಾದಕ ವಸ್ತುಗಳು ಮತ್ತು ಬಳಸ್ತಕ್ಕಂಥವು ಇದನ್ನು ಯಾರು ಸೇವನೆ ಮಾಡ್ತಾ ಇದ್ದಾರೆ ಅವರಿಗೆ ಬುದ್ಧಿವಾದ ಹೇಳಿ ಅವರ ತಂದೆ ತಾಯಿಗಳ ಗಮನಕ್ಕೆ ತಂದು ಅಲ್ಲ ಹಿರಿಯರ ಗಮನಕ್ಕೆ ತಂದು ಅದನ್ನು ಬಿಡಿಸ್ತಕ್ಕಂಥದ್ದು. 1. 2. ಹಾವುಗಳು ಈಗ ಮತ್ತು ಮುಂದಿನ ದಿನಗಳಲ್ಲಿ ಇದರ ಚಟಕ್ಕೆ ಬೀಳದೇ ಇರತಕ್ಕಂಥದ್ದು ಮಾಡಬೇಕಾಗಿರ್ತಕ್ಕಂಥದ್ದು. ಇದರ ಚಟಕ್ಕೆ ಬೀಳದೇ ಇರತಕ್ಕಂಥ ಕೆಲಸವನ್ನು ಆಯ್ತಾ ಮಕ್ಕಳೇ? ಇದಲ್ಲದೆ ಅವತ್ತು ಹೇಳೋದಿಲ್ಲ ಪರಿಸರ ದಿನದ ವಿಶ್ವ ತಂಬಾಕು ವಿರೋಧಿ ದಿನ ಅಲ್ವೇನಪ್ಪ? ವಿಶ್ವ ತಂಬಾಕು ವಿರೋಧಿ ತಂಬಾಕು ಹೊಗೆ ಸೊಪ್ಪು ಇದು ಕೂಡ ಒಂದು ರೀತಿಯ ಶ್ವಾಸಕೋಶವನ್ನ ಹಾಳು ಮಾಡತಕ್ಕಂಥ ಒಂದು ವಸ್ತು. ಟೊಬ್ಯಾಕೋ ಕರಿತೀವಿ. ಇದು ಕೂಡ ಒಂದು ವರ್ಷೋದಿಲ್ಲ. ಇದು ದೇಹದ ಆರೋಗ್ಯವನ್ನು ಹಾಳು ಮಾಡ್ತದೆ. ಇದು ಕೂಡ ಒಂದು ಕೆಟ್ಟ ವ್ಯಸನ. ಇದು ಜ್ಞಾಪಕ ಇದೆ. ಪ್ರತಿಯೊಂದು ನಿಮ್ಮಲ್ಲಿ ತಿಳ್ಕೋಬೇಕಾದಂಥ ವಿಚಾರ ಇಷ್ಟೇ ಮಕ್ಕಳೇ. ನೀವು ಎರಡೇ ವಿಚಾರ ಇಲ್ಲಿ ನಾವು ಮಾತಾಡಿರೋದು ಇಷ್ಟೇ. ಮಾದಕ ವಸ್ತುಗಳು ಏನು? ಮಾದಕ ವಸ್ತುಗಳು ಅಂದ್ರೆ ಮಾದಕ ವಸ್ತುಗಳು ಅರ್ಥ ಆಯ್ತಾ? ಮಾದಕ ವಸ್ತುಗಳ ಬಳಕೆ ಯಾರು ಇದನ್ನ ಬಳಕೆ ಮಾಡ್ತಾ ಇರೋರು? ವಿದ್ಯಾವಂತರೇ. ಅರ್ಥ ಆಯ್ತೇನಾ? ವಿದ್ಯೆ ಎಲ್ಲೋ ಸ್ವಲ್ಪ ಜನ ಈ ಕಾರ್ಯ ಕೆಲಸ ಅದು ಇದು ಬೇರೆ ಬೇರೆ ಕೆಲಸ ಸಿಟಿಗಳಲ್ಲಿ ಮಾಡ್ತಾರಲ್ಲ ಅವರು ಈ ಕೆಲಸ. ಯುವಕರೇ ಜಾಸ್ತಿ, ವಿದ್ಯಾವಂತರೇ ಜಾಸ್ತಿ ಇದನ್ನು ಬಳಕೆ ಮಾಡ್ತಾ ಇರ್ತಕ್ಕಂಥ. ಅರ್ಥ ಆಯ್ತಾ? ಇದು ಎಲ್ಲಿಂದ ಬರ್ತದೆ? ಬೇರೆ ಬೇರೆ ದೇಶಗಳಿಂದ ಕಳ್ಳ ಸಾಗಾಣಿಕೆ ಮಾಡಿಕೊಂಡು ಇಲ್ಲಿಗೆ ತಲುಪಿಸ್ತಾರೆ ಈ ದೇಶ. ಅರ್ಥ ಆಯ್ತಾ? ಅರ್ಥ ಆಯ್ತಂದ್ರ ಇದನ್ನ ವಿರೋಧಿಸಬೇಕಾಗಿರ್ತಕ್ಕಂಥದ್ದು ನಮ್ಮಗಳ ಈಗ ಒಂದು ಪ್ರಮಾಣವನ್ನ ಮಾಡೋಣ. ಮಾದಕ ವ್ಯಸನಿಗಳಾಗುವುದಿಲ್ಲ. ಯಾವುದೇ ಮಾದಕ ವಸ್ತುಗಳನ್ನ ನಾವು ಈಗ ಮುಂದೆಯೂ ಬಳಸುವುದಿಲ್ಲ. ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.